ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್, ಬಾಯಲ್ಲಿ ಹೇಳಿ ಕೇಸರಿ. ಪೆನ್ ಡ್ರೈವ್ ಕೇಸ್ನಿಂದ ಮೈತ್ರಿ ಪಡೆಗೆ ಸಂಕಟ. ಪ್ರಜ್ವಲ್ ಬಗ್ಗೆ ಪ್ರತಿಕ್ರಿಯಿಸಲು ವಿಜೇಂದ್ರ ನಕಾರ. ಇನ್ಯಾವತ್ತೂ ಮಾತನಾಡದಂತೆ ಜಿಟಿಡಿ ನಿರ್ಧಾರ. ಚನ್ನಗಿರಿ ಲಾಕಪ್ ಡೆತ್ ಕೇಸ್ಗೆ ಬಿಜೆಪಿ ಕಿಡಿ. ರಾಜ್ಯದಲ್ಲಿ ಸಿಎಂ ಗೃಹ ಸಚಿವರು ಇದ್ದಾರಾ? ಸರ್ಕಾರದ ವಿರುದ್ಧ ವಿಜೇಂದ್ರ ಸಿಡಿಮಿಡಿ. ಜಾತ್ರೆ ಪ್ರಚಾರಕ್ಕೆ ಆಂಬ್ಯುಲೆನ್ಸ್ ಬಳಕೆ, ಕುದುರೆ ಸ್ಪರ್ಧೆ ಪ್ರಚಾರಕ್ಕೆ ದುರ್ಬಳಕೆ. ಬೆಳಗಾವಿಯ ಶಿರಗುಪ್ಪಿಯಲ್ಲಿ ಇದೆಂಥ ಅವ್ಯವಸ್ಥೆ. ಹಾಸನದಲ್ಲಿ ಬೆಳ್ಳಂಬೆಳಗ್ಗೆ ಸಾವಿನ ಸವಾರಿ. ಅಪಘಾತದಲ್ಲಿ ಹಾರಿತು 6 ಮಂದಿಯ ಪ್ರಾಣ ಪಕ್ಷಿ. ಮೃತದೇಹ ಹೊರ ತೆಗೆಯಲು ಹರಸಾಹಸ. ದೆಹಲಿಯ ಬೇಬಿ ಸೆಂಟರ್ನಲ್ಲಿ ಅಗ್ನಿ ಅವಘಡ. 7 ಶಿಶುಗಳು ಸಜೀವ ದಹನ. 12 ಮಕ್ಕಳನ್ನು ರಕ್ಷಣೆ ಮಾಡಿದ ಭದ್ರತಾ ಸಿಬ್ಬಂದಿ. ಪೆನ್ ಡ್ರೈವ್ ಪ್ರಕರಣದ ವಿಚಾರವಾಗಿ ಎಸ್ಐಟಿ ತನಿಖಾ ತಂಡ ತನಿಖೆಯನ್ನು ನಡೆಸ್ತಾ ಇದೆ. ಆದರೆ ತನಿಖೆ ನಡೆಸಿದ ಹಾದಿಯಲ್ಲಿ ಒಂದಷ್ಟು ಎಡವಟ್ಟುಗಳನ್ನು ಮಾಡಿಕೊಂಡು ಈ ಎಡವಟ್ಟು ಎಲ್ಲೋ ಒಂದು ಕಡೆ ಹಿನ್ನಡೆ ಆಗ್ತಾ ಇದೆ. ಭಾರಿ ಚರ್ಚೆಗೆ ಗ್ರಾಸವಾದ ಪೆನ್ ಡ್ರೈವ್ ಪುರಾಣ. ತನಿಖೆ ವಹಿಸಿಕೊಂಡ ಎಸ್ಐಟಿ ಸಾಲು ಎಡವಟ್ಟನ್ನು ಮಾಡಿಕೊಂಡಿದೆ. ಎಚ್.ಡಿ. ಕುಮಾರಸ್ವಾಮಿ ಅವರು SITಯನ್ನ ಶಿವಕುಮಾರ್ ಇನ್ವೆಸ್ಟಿಗೇಷನ್ ಟೀಮ್, ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ಟೀಮ್ ಅಂತ ಕರೆದಿದ್ದು ಯಾಕೆ? ಹೊಳೆ ನರಸೀಪುರದಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡಿದಂಥ ಪ್ರಕರಣ ಬೆಂಗಳೂರಿನಲ್ಲಿ ವಿಚಾರಣೆ ನಡೆಯುತ್ತೆ SIT ತಂಡದ ಮೂಲಕ. ಕಿಡ್ನಾಪ್ ಸಂತ್ರಸ್ತೆ ಹೇಳಿಕೆಯನ್ನ ನ್ಯಾಯಾಧೀಶರ 9 ದಿನ ಕಾಲಾವಕಾಶವನ್ನು ತೆಗೆದುಕೊಂಡಿದ್ದಾರೆ. ಪಾಸ್ಪೋರ್ಟ್ ರದ್ದತಿಗೆ ಪತ್ರವನ್ನು ಬರೆದ್ರಲ್ಲ, ಈ ವಿಚಾರದಲ್ಲಿ ಕೂಡ ತಡವನ್ನು ಮಾಡಿದ್ರು. ಹೀಗೆ 7 ಎಡವಟ್ಟುಗಳನ್ನು ಮಾಡಿಕೊಂಡು ಹಾಗಾದ್ರೆ 7 ಎಡವಟ್ಟುಗಳು ಏನು? ಒಂದೊಂದಾಗಿ ಗಮನಿಸ್ತಾ ಹೋಗೋಣ. ಮೊದಲನೇ ಎಡವಟ್ಟು ನೋಡ್ತಾ ಇದ್ದೀವಿ. ಹೊಳೆ ನರಸೀಪುರ ಠಾಣೆ ಪ್ರಕರಣ ಬೆಂಗಳೂರಿಗೆ ವಿಚಾರಣೆಗೆ ಬೆಂಗಳೂರಲ್ಲಿ ಮಾಡಿದ್ವಿ. ಎರಡನೇ ಎಡವಟ್ಟು KR ನಗರ ಠಾಣೆ ಕೇಸ್ನಲ್ಲಿ